ಹಾಯ್ ಸ್ನೇಹಿತರೆ, ಮಗಳನ್ನ ತನ್ನ ಪ್ರಾಣಕ್ಕಿಂತ ಹೆಚ್ಚು ಪ್ರೀತಿಸುವ ಒಂದು ನಿಮಿಷ ಕೂಡ ಬಿಟ್ಟು ನಿಲ್ಲದ ತಂದೆ ಮಗಳ ಆಸೆಗೋಸ್ಕರ ಒಂದು ನಿರ್ಧಾರವನ್ನ ತಗೋತಾರೆ. ಆದರೆ ನಂತರವೇ ಗೊತ್ತಾಗೋದು ಅದು ತಾನು ಮಾಡಿದ ಅತಿ ದೊಡ್ಡ ತಪ್ಪು ಅಂತ. ಇವತ್ತು ನಾವು ನೋಡ್ತಿರೋದು ಹೊಸದಾಗಿ ತೆಲುಗಿನಲ್ಲಿ ರಿಲೀಸ್ ಆಗಿರುವ ಡಾಟರ್ ಆಫ್ ಪ್ರಸಾದ್ ರಾವ್ ಕನ್ಪಡಲೇದು ಅನ್ನೋ ಸೀರೀಸ್. ಈ ಮೂವಿನಲ್ಲಿರುವ ಟ್ವಿಸ್ಟ್ ಅಂಡ್ ಟರ್ನ್ಸ್ ನಿಮ್ಮನ್ನ ಬೆಚ್ಚಿ ಬೀಳಿಸುವುದಂತೂ ಗ್ಯಾರಂಟಿ. ಎಲ್ಲರೂ ಖಂಡಿತವಾಗಿಯೂ ಈ ಮೂವಿಯನ್ನ ನೋಡ್ಬೇಕು. ಅದೇ ತರ ತಂದೆ ತಾಯಿ ಫ್ಯಾಮಿಲಿಯವರಿಗೆ ತೋರಿಸ್ಕೊಡ್ಬೇಕು. ನಿಮಗೆ ಕ್ವಾಲಿಟಿಯಿಂದ ನೋಡಕ್ಕೋಸ್ಕರ ನಾನು ಈ ತರ ಕ್ಲಿಪ್ ಇಟ್ಕೊಂಡು ವಿಡಿಯೋ ಮಾಡ್ತಿರೋದು. ಈ ತರ ಎಡಿಟ್ ಮಾಡುವಾಗ ನಾರ್ಮಲಿ ಪಿಕ್ಚರ್ ಇಟ್ಕೊಂಡು ಮಾಡೋದಕ್ಕಿಂತ 2ರಷ್ಟು ಎಫರ್ಟ್ ಹಾಕಬೇಕಾಗುತ್ತದೆ. ಆಲ್ಮೋಸ್ಟ್ ಅಂದ್ರೆ ಒಂದು ವಿಡಿಯೋಗಾಗಿ 2 ದಿನ ಸ್ಪೆಂಡ್ ಮಾಡಬೇಕಾಗುತ್ತದೆ. ಆದ್ರಿಂದ ನನ್ನ ಎಲ್ಲಾ ಸ್ನೇಹಿತರು ವಿಡಿಯೋಗೆ ಒಂದು ಲೈಕ್ ಮಾಡಿ ಸಪೋರ್ಟ್ ಮಾಡಿ. ನನ್ನ ಚಾನೆಲ್ ನ ಹೊಸದಾಗಿ ನೋಡ್ತಿದ್ರೆ ಇವಾಗ್ಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗಾದ್ರೆ ಬನ್ನಿ ಪ್ರಾರಂಭಿಸೋಣ. ಈ ಕಥೆಯ ಪ್ರಾರಂಭದಲ್ಲಿ 4 ಹುಡುಗಿಯರು ಚಿಲಿಕೆ ಆಟ ಆಡ್ತಾ ಇರುವಾಗ ಒಂದು ಹುಡುಗಿ ಓಡ್ಕೊಂಡು ಬಂದ್ಬಿಟ್ಟು, ಬುಜಿ ನಾನು ಮನೆಯಿಂದ ಓಡ್ಕೊಂಡು ಬರ್ತಿದ್ದೀನಿ, ನನ್ನನ್ನು ಸಹ ಆಟಕ್ಕೆ ಸೇರಿಸ್ತೀಯಾ? ಇಲ್ಲ, ನೀನ್ ಯಾವಾಗ ಬಂದ್ರು ಏನಾದ್ರೂ ಜಗಳ ಮಾಡ್ತೀಯ, ಅದು ಅಲ್ಲ ಆಟ ಅರ್ಧವಾಯ್ತು, ನೀನು ನಿನ್ನ ಮನೆಗೇನೆ ಹೋಗು. ಇದು ಕೇಳಿ ಬೇಜಾರಾದಾಗ ಆ ಹುಡುಗಿ ಅಲ್ಲಿ ಹತ್ತಿರದಲ್ಲಿರುವ ಒಂದು ಬಾವಿ ಹತ್ತಿರ ಹೋಗ್ತಾಳೆ. ಅವಾಗ ಬುಜಿ ಅಂತ ಹೇಳೋ ಹುಡುಗಿ ಕೇಳ್ತಾಳೆ, ನಿನ್ನನ್ನ ಆಟಕ್ಕೆ ಸೇರ್ಸ್ಲಿಲ್ಲ ಅಂತ ನೀನು ಬಾವಿಗೆ ಹಾರಕ್ ಹೋಗ್ತಿದ್ಯಾ? ಇಲ್ಲಪ್ಪ, ಇಲ್ಲಿ ಬಾವಿಯಲ್ಲಿ ತುಂಬಾ ಚೆನ್ನಾಗಿರುವ ಮೀನುಗಳಿವೆ, ಅದನ್ನ ನೋಡೋಣ ಅಂತ ಬಂದೆ. ಅದು ಕೇಳಿದಾಗ ಆ ಮಕ್ಕಳು ಸಹ ತುಂಬಾ ಕುತೂಹಲದಿಂದ ಎಲ್ಲಿ ಅಂತ ಆ ಮೀನನ್ನ ನೋಡ್ತಾ ಇರುವಾಗ ಸ್ವಲ್ಪ ಹೊತ್ತು ಮುಂಚೆ ಅವಳನ್ನ ಆಟಕ್ಕೆ ಸೇರ್ಸಲ್ಲ ಅಂತ ಹೇಳಿರುವ ಆ ಬುಜಿ ಅನ್ನೋ ಹುಡುಗಿನ ಬೇರೆ ಯಾರಿಗೂ ಗೊತ್ತಾಗದಂತೆ ಬಾವಿಗೆ ತಳ್ಳಿ ಹಾಕ್ತಾಳೆ. ಒಟ್ಟಿಗೆ ಇದ್ದ ಹುಡುಗಿಯರೆಲ್ಲರೂ ತುಂಬಾ ಹೆದರಿ ನಿಲ್ಲುವಾಗ ಅವಳು ಈ ಕಡೆ ತಿರುಗಿ ನೋಡುವಷ್ಟರಲ್ಲಿ ಇವಳು ಮಾಡಿರೋದನ್ನೆಲ್ಲ ಒಂದು ಚಿಕ್ಕ ಹುಡುಗ ನೋಡಿ ನಿಲ್ತಿದ್ದ. ನಂತರ ಅಲ್ಲಿ ಏನು ನಡೆಯುತ್ತಿದೆ ಅಂತ ನಮಗೆ ತೋರಿಸುವುದಿಲ್ಲ. ನೆಕ್ಸ್ಟ್ ಸೀನ್ ಅಲ್ಲಿ ನಮ್ಮ ಈ ಕಥೆಯ ನಾಯಕನಾದ ಪ್ರಸಾದ್ ರಾವ್ನನ್ನೇ ತೋರಿಸ್ತಾರೆ. ಅರ್ಧರಾತ್ರಿ ಯಾರಿಗೋ ಕಾಲ್ ಮಾಡ್ತಾ ಇರ್ತಾರೆ. ಆದ್ರೆ ಆ ಕಡೆ ಇರುವ ವ್ಯಕ್ತಿ ಕಾಲ್ ಅಟೆಂಡ್ ಮಾಡ್ತಾ ಇರುವುದಿಲ್ಲ. ಹಾಗೆ ರಾತ್ರಿ ಮಳೆ ಇದ್ದ ಕಾರಣ ಛತ್ರಿ ತಗೊಂಡು ಟ್ಯಾಕ್ಸಿ ಡ್ರೈವರ್ ಹತ್ತಿರ ಬಂದ್ಬಿಟ್ಟು, ಲೋ, ನಾವು ಇವಾಗ್ಲೇ ಹೈದರಾಬಾದಿಗೆ ಹೋಗ್ಬೇಕು. ತುಂಬಾನೇ ಆಸೆ ಪಟ್ಟಿದ್ದ ಆ ಮಗುವನ್ನ ಡಾಕ್ಟರ್ ಮೊದಲನೇ ಬಾರಿ ತನ್ನ ಕೈಗೆ ಕೊಟ್ಟಿದ್ದ ನಿಮಿಷವನ್ನ ನೆನ್ಸ್ಕೊಳ್ತಾರೆ. ಮಗು ಮುಖ ನೋಡಿದಾಗ ತನ್ನ ತಾಯಿ ಪುನಃ ವಾಪಸ್ ಬಂದಿರೋ ತರನ ಅಷ್ಟು ಪ್ರೀತಿಯಿಂದ ಅವಳನ್ನ ಬೆಳೆಸಿರ್ತಾರೆ. ಅದೇ ತರ ಆ ಮಗುಗೂ ಸಹ ತನ್ನ ತಂದೆ ಅಂದ್ರೆ ಪಂಚಪ್ರಾಣ. ಹಾಗೆ ಅವಳ ಕಲಿಕೆ ಎಲ್ಲ ಮುಗ್ದು ಜಾಬ್ಗೆ ಅಪ್ಲೈ ಮಾಡ್ಕೊಂಡು ಇರುವಾಗ ತನ್ನ ತಾಯಿಗೆ ಹೆಲ್ಪ್ ಮಾಡಕ್ಕೋಸ್ಕರ ತರಕಾರಿನೆಲ್ಲ ಕಟ್ ಮಾಡ್ತಾ ಇರ್ತಾಳೆ. ಅವಾಗ ತಾಯಿ ಬಂದ್ಬಿಟ್ಟು, ಮಗಳೇ ಹೋಗಿ ಸ್ವಲ್ಪ ಟೊಮೆಟೊ ತಗೋಬಾ, ನನಗೇನು ಆಗಲ್ಲ, ಅಮ್ಮನೇ ಹೋಗಿ ತಗೊಳ್ಳಿ. ಅವಾಗ ಒಂದು ನೋಟಿಫಿಕೇಶನ್ ಬರುತ್ತದೆ. ನೋಡುವಷ್ಟರಲ್ಲಿ ಅವಳು ಅಪ್ಲೈ ಮಾಡಿದ್ದ ಜಾಬ್ಗೆ ಸೆಲೆಕ್ಟ್ ಆಗಿರ್ತಾಳೆ. ತುಂಬಾನೇ ಖುಷಿಯಿಂದ ಅಮ್ಮನನ್ನ ಕರೆದು, ಅಮ್ಮ ನನಗೆ ಕೆಲಸ ಸಿಕ್ತು ಹೈದರಾಬಾದ್ ನಲ್ಲಿ, ಒಳ್ಳೇದಾಯ್ತು, ನಿಮ್ಮ ಅಪ್ಪ ಇಲ್ಲಿ ಹತ್ತಿರದಲ್ಲೇ ನಿನ್ನನ್ನ ಕೆಲಸಕ್ಕೆ ಬಿಡುವುದಿಲ್ಲ. ಅವಳು ಅಮ್ಮನ ಹಿಂದೆನೆ ಬಂದ್ಬಿಟ್ಟು, ಅಮ್ಮ ಒಮ್ಮೆ ಹೇಳು ಅಪ್ಪನ ಜೊತೆ, ನನಗೆ ಇಲ್ಲಿ ತುಂಬಾ ಕೆಲಸ ಇದೆ, ಹಾಗಾದ್ರೆ ನಾನೇ ಹೋಗಿ ಕೇಳಲ್ಲ? ಹೂ ಕೇಳು, ತೋರ್ಸ್ಕೊಡ್ತೀನಿ ರೀ. ಹಾಗಂತ ಹೇಳಿ ಮನೆ ಮುಂದೆ ಅಪ್ಪ ಒಂದು ದಿನಸಿ ಅಂಗಡಿಯನ್ನ ಇಟ್ಟಿದ್ದಾರೆ. ಆಲ್ರೆಡಿ ಅಲ್ಲಿ ಕಸ್ಟಮರ್ಸ್ ಜೊತೆ ತುಂಬಾ ರಶ್ ಆಗಿರುವಾಗ ಮಗಳ ಜೊತೆ, ನಿನಗೇನ್ ಬೇಕು? ಅದು ಅಪ್ಪ ಅಮ್ಮ ಹುಣಸೆ ತಗೋಬಾರಕ್ಕೆ ಹೇಳಿದ್ರು. ಅವಾಗ ಕೋಪದಲ್ಲಿ ತಂದೆ, ನಿನ್ನ ಅಮ್ಮ ಮನೆಯವರಿಗೆ ತಾನೇ ಊಟ ರೆಡಿ ಮಾಡ್ತಿರೋದು, ಊರವರಿಗೆ ಏನು ಅಲ್ಲ ತಾನೆ. ಅದನ್ನ ತಗೋಬಂದು ಅಮ್ಮನಿಗೆ ಕೊಟ್ಟಾಗ ತಾಯಿ ನೋಡಿದ್ರೆ ಅಪ್ಪನ ಜೊತೆ ಹೇಳೋದನ್ನ ನಾನು ಕೇಳಿಸ್ದೆ, ಬೇಕಾದ್ರೆ ಒಮ್ಮೆ ಅಪ್ಪನ ಸಂಬಂಧಿಕರ ಜೊತೆ ಮಾತನಾಡಿ ನೋಡು. ಹಾಗೆ ಚಿಕ್ಕಪ್ಪಂದರಿಗೆ ಕಾಲ್ ಮಾಡಿಬಿಟ್ಟು ಕೆಲಸ ಸಿಕ್ಕಿರೋ ವಿಷಯ ಹೇಳಿ, ಆದ್ರೆ ಅಪ್ಪ ಬಿಡ್ತಾರೆ ಅಂತ ನನಗೆ ಅನಿಸ್ತಿಲ್ಲ, ನೀವು ಬಂದ್ಬಿಟ್ಟು ಅಪ್ಪನ ಜೊತೆ ಮಾತಾಡ್ಬೇಕು. ಆದ್ರೆ ಅವ್ರು ನೋಡಿದ್ರೆ ನಾವ್ ಹೇಳಿದ್ರೆ ನಿನ್ನ ತಂದೆ ಕೇಳ್ತಾರೆ ಅಂತ ನನಗೆ ಅನಿಸ್ತಿಲ್ಲ. ಅವಾಗ ನೀವು ನನ್ ಜೊತೆ ಹೇಳ್ತಿದ್ರಿ ಅಲ್ವಾ, ನಾನು ನಿಮ್ಮ ಸ್ವಂತ ಮಗಳ ತರ ಅಂತ, ಅದೆಲ್ಲ ಸುಳ್ಳಾಗಿತ್ತಲ್ವಾ? ಸರಿಯಾಗ ಅಂತ ಕಾಲ್ ಕಟ್ ಮಾಡಕ್ಕೆ ನೋಡುವಾಗ, ಮಗಳೇ ಸ್ವಾತಿ ಕೋಪ ಮಾಡ್ಕೋಬೇಡ ಅಂತ ಅವರೆಲ್ಲರೂ ಕುಟುಂಬ ಸಮೇತ ಮನೆಗೆ ಬರ್ತಾರೆ. ನಂತರ ಹೀರೋ ಜೊತೆ ಮಾತನಾಡದೆ ಡೈರೆಕ್ಟ್ ಒಳಗಡೆ ಹೋದಾಗ ಹೆಂಡತಿಗೆ ಕಾಲ್ ಮಾಡ್ಬಿಟ್ಟು, ಏನು ಸಂಬಂಧಿಕರೆಲ್ಲರೂ ಬಂದಿದ್ದಾರೆ, ಏನಾದ್ರೂ ತೊಂದರೆ ಇದೆಯಾ? ಅದೇನು ಅಂತ ಗೊತ್ತಾಗ್ಬೇಕಂದ್ರೆ ಇಲ್ಲಿಗೆ ಬಂದು ನೋಡಿ. ಹಾಗಂತ ಹೇಳಿ ಅವಳು ಕಾಲನ್ನ ಕಟ್ ಮಾಡ್ತಾಳೆ. ಇವಳ್ದೊಂದು ಹಾಗೆ ಕೆಲಸದವನ್ ಜೊತೆ ಅಂಗಡಿ ನೋಡ್ಕೊಳಕ್ಕೆ ಹೇಳಿ ಮನೆಗೆ ಬಂದ್ಬಿಟ್ಟು, ಏನು ಎಲ್ಲರೂ ಬಂದಿದ್ದೀರಾ, ಏನಾದ್ರೂ ಮುಖ್ಯವಾದ ವಿಷಯ ಹೇಳಕ್ಕಿದ್ಯಾ? ಅವಾಗ ಚಿಕ್ಕಪ್ಪನಾದ್ರೆ, ಅದು ನಮ್ಮ ಮಗಳು ಸ್ವಾತಿಗೆ ಹೈದರಾಬಾದ್ ನಲ್ಲಿ ಕೆಲಸ ಸಿಕ್ಕಿದೆ, ಅದು ಒಳ್ಳೆ ಸಾಫ್ಟ್ವೇರ್ ಕೆಲಸ. ಆದ್ರೆ ಹೀರೋ ನೋಡಿದ್ರೆ,
ನನ್ನ ಮಗಳು ಹೊರಗಡೆ ಎಲ್ಲ ಹೋಗಿ ಕೆಲಸ ಮಾಡುವ ಅವಶ್ಯಕತೆ ಏನೂ ಇಲ್ಲ. ಅವಳ ಮಾತು ಕೇಳಿನ ನೀವೆಲ್ಲರೂ ಇವಾಗ ಇಲ್ಲಿಗೆ ಬಂದಿರೋದು? ಹಾಗಲ್ಲ ಅಣ್ಣ, ನಮ್ ಕುಟುಂಬದಲ್ಲಿ ಯಾರು 10ನೇ ತರಗತಿಗಿಂತ ಜಾಸ್ತಿ ಕಲೀಲಿಲ್ಲ ಅಲ್ವಾ. ಅವಳು ಇಷ್ಟು ಕಷ್ಟಪಟ್ಟು ಕಲ್ತು ಬಿಟ್ಟು ಕೆಲಸ ಸಿಕ್ಕಿದೆ ಅಲ್ವಾ, ಒಮ್ಮೆ ಹೋಗಕ್ಕೆ ಬಿಡಿ. ನೀವೆಲ್ಲ ಏನ್ ಹೇಳ್ತಿದ್ದೀರಾ? ಅಷ್ಟು ದೂರ ಹೋಗ್ಬಿಟ್ಟು ಅವಳನ್ನ ಯಾರ್ ನೋಡ್ಕೋತಾರೆ ಅಂತ ಅಂದ್ರೆ ಮಗಳನ್ನ ಬಿಟ್ಟು ನಿಲ್ಲಕ್ಕೆ ತಂದೆಗೆ ಆಗುವುದಿಲ್ಲ. ಅವಾಗ ಅವಳಾದ್ರೆ ಅಪ್ಪ ಅಲ್ಲಿ ಹಾಸ್ಟೆಲ್ ಇದೆ, ನಂತರನೇ ಹಲವಾರು ಜನರು ಅಲ್ಲಿದ್ದಾರೆ. ಅದು ಅಲ್ಲ, ನೀವು ಯಾವಾಗ ನನ್ ಜೊತೆ ಕೆಲಸ ಬಿಟ್ಟು ಬರಕ್ ಕೇಳ್ತಿರೋ ಅವಾಗ ನಾನು ಬರ್ತೀನಿ. ಆದ್ರೂ ಸಹ ಒಪ್ಪದೇ ಇದ್ದಾಗ ಚಿಕ್ಕಪ್ಪಂದಿರು ಹೇಳ್ತಾರೆ, ನಮ್ ತರ ಅಲ್ಲ ಅಲ್ವಾ, ಅವಳಿಗೆ ಆಸೆ ಇರುತ್ತಲ್ವಾ. ನೀವಾದ್ರೆ ಒಂದು ದಿನಸಿ ಅಂಗಡಿ ಇಟ್ಕೊಂಡು, ನಾವು ಒಂದು ರೇಷನ್ ಅಂಗಡಿ ಇಟ್ಕೊಂಡು ಎಷ್ಟು ಕಷ್ಟದಲ್ಲಿ ಬದುಕುತ್ತಿರುವುದು ಅಂತ ನಿಮಗೆ ಗೊತ್ತಲ್ವಾ. ಅವಳು ಇಷ್ಟು ಕಷ್ಟಪಟ್ಟು ಕಲ್ತಿದ್ದಾಳಲ್ವಾ. ಅದು ಅಲ್ಲ, ಇಲ್ಲಿಯವರೆಗೆ ಅವಳು ಯಾವುದೇ ರೀತಿಯ ಕೆಟ್ಟ ಹೆಸರು ತರಲಿಲ್ಲ. ಆದ್ರಿಂದ ನಮ್ಮ ಕುಟುಂಬದಲ್ಲಿ ಮೊದಲನೆಯ ಒಳ್ಳೆ ಉದಾಹರಣೆ ಇವಳು ಆಗ್ಲಿ. ಅವಾಗ ಹೀರೋ ಕೂಡ ಅವರು ಹೇಳಿರೋದು ಸರಿನೇ ಅಂತ ಒಪ್ಕೊಳ್ತಾರೆ. ಇವತ್ತು ರಾತ್ರಿ ನಾನೇ ನಿನ್ನನ್ನ ಬಿಟ್ಟು ಬರ್ತೀನಿ. ಇದು ಕೇಳಿದಾಗ ಮಗಳಿಗೆ ಹಾಗೂ ಕುಟುಂಬದವರಿಗೆ ತುಂಬಾನೇ ಖುಷಿಯಾಗುತ್ತದೆ. ಇವಾಗ ಪ್ರೆಸೆಂಟ್ ನಲ್ಲಿ ಹೆಂಡತಿ ಬೆಳಿಗ್ಗೆ ಎದ್ದು ನೋಡುವಾಗ ಹೀರೋನ ಅಲ್ಲಿ ಎಲ್ಲೂ ಕಾಣಿಸುವುದಿಲ್ಲ. ಅಂಗಡಿಯಲ್ಲಿ ಕೆಲಸ ಮಾಡುತ್ತಿದ್ದ ಗೋಪಿ ಜೊತೆ, ಅಲ್ಲ ಅಣ್ಣ ಎಲ್ಲಿ? ಗೊತ್ತಿಲ್ಲ ಅಕ್ಕ, ಅಂಗಡಿ ಕೂಡ ಓಪನ್ ಮಾಡಿದೆ, ಇವರು ಇದು ಎಲ್ಲಿಗೆ ಹೋದ್ರು? ಅವಾಗ್ಲೇ ನಮ್ ಹೀರೋ ಹಾಗೂ ಡ್ರೈವರ್ ಹೋಗೋ ದಾರಿಯಲ್ಲಿ ಊಟ ಮಾಡಿಕೆ ಅಂತ ಒಂದು ಹೋಟೆಲ್ಗೆ ಹೋಗಿ ಡ್ರೈವರ್ ಊಟ ಮಾಡ್ತಾ ಇರ್ತಾರೆ. ನಮ್ ಹೀರೋ ಆದ್ರೆ ಏನು ತಿನ್ನದೆ ತುಂಬಾ ಟೆನ್ಷನ್ ಅಲ್ಲಿ ಆ ಕಡೆ ಈ ಕಡೆ ನಡೀತಾ ಇರ್ತಾರೆ. ಅವಾಗ ಡ್ರೈವರ್ ನೋಡಿದ್ರೆ, ಅಲ್ಲ ಅಣ್ಣ, ಏನಾದ್ರೂ ತೊಂದರೆ ಇದೆಯಾ? ಅದು ಗಣೇಶ, ನಿನ್ನೆ ರಾತ್ರಿಯಿಂದ ಕಾಲ್ ಮಾಡಿದಾಗ ನನ್ನ ಮಗಳು ಫೋನ್ ತೆಗೀತಿಲ್ಲ, ಅವಳಿಗೆ ಏನಾದ್ರೂ ಆಗಿರಬಹುದಾ ಅಂತ ನನಗೆ ಭಯವಾಗ್ತಿದೆ. ಅವಾಗ ಡ್ರೈವರ್ ಆದ್ರೆ, ನೀವು ಈ ವಿಷಯವನ್ನ ಮೊದಲೇ ಹೇಳ್ಬೇಕಿತ್ತಲ್ವಾ, ಹಾಗಾದ್ರೆ ನಾವು ಇಷ್ಟೊತ್ತರಲ್ಲಿ ಹೈದರಾಬಾದ್ಗೆ ತಲುಪ್ತಾ ಇದ್ವಿ. ಹಾಗೆ ತಿಂತಾ ಇದ್ದ ಊಟವನ್ನ ಅಲ್ಲಿಟ್ಟು, ಅಣ್ಣ ನೀವು ಮ್ಯಾಪ್ ಅನ್ನ ನೋಡ್ಕೊಳ್ಳಿ ಅಂತ ತುಂಬಾನೇ ಸ್ಪೀಡ್ ನಲ್ಲಿ ಹೋಗ್ತಾರೆ. ಅವಾಗ್ಲೇ ವಾರ್ಡನ್ ಬಂದ್ಬಿಟ್ಟು, ಸ್ವಾತಿ ಅವಳು ಎಲ್ಲಿ? ಅವಳ ಬ್ಯಾಗ್, ಫೋನ್ ಎಲ್ಲವೂ ಇಲ್ಲೇ ಇದೆ. ಗೆಳೆಯರಾಗಿರೋ ನೀವು 3 ಜನರು ಸೇರ್ಕೊಂಡೆ ಅವಳಿಗೆ ಏನೋ ಮಾಡಿದೀರಾ. ಅವಾಗ ಸೆಕ್ಯೂರಿಟಿ ಕೂಡ, ಸ್ವಾತಿ ಅನ್ನೋ ಹುಡುಗಿ ತುಂಬಾನೇ ಪಾಪವಾಗಿದ್ಲಲ್ವಾ, ನಿನ್ನೆ ಸಂಜೆಯಿಂದ ಅವಳನ್ನ ಕಾಣಿಸ್ತಾ ಇಲ್ಲ, ಅವಳು ಎಲ್ಲಿ ಹೋದಳು ಒಮ್ಮೆ ಹೇಳಿ. ಆದರೆ ಅವ್ರ್ಯಾರು ಏನು ಹೇಳೋದಿಲ್ಲ. ಅವಾಗ ವಾರ್ಡನ್, ನಿಮ್ ಜೊತೆ ಮರ್ಯಾದೆಯಿಂದ ಕೇಳಿದ್ರೆ ನೀವು ಹೇಳೋದಿಲ್ಲ ಅಲ್ವಾ, ಪೊಲೀಸ್ ಬರ್ಲಿ ಅವಾಗ್ಲೇ ಸರಿಯಾಗುವುದು. ಒಬ್ಬರು ಸಹ ಅಲ್ಲಿಯವರೆಗೆ ಈ ಹಾಸ್ಟೆಲ್ ನಿಂದ ಹೊರಗಡೆ ಹೋಗ್ಬಾರ್ದು. ಅವಾಗ ಬಾಕಿ ರೂಮ್ ನಲ್ಲಿರುವ ಹುಡುಗಿಯರು ಬಂದ್ಬಿಟ್ಟು, ಮೇಡಮ್ ಹಾಗೆ ಹೇಳಿದ್ರೆ ಹೇಗೆ ಸರಿಯಾಗುತ್ತದೆ, ನಮಗೆಲ್ಲ ಕ್ಲಾಸ್ ವರ್ಕ್ ಅಂತ ಎಲ್ಲ ಇದೆಯಾ ಅಲ್ವಾ. ನಿನ್ನೆ ಸಂಜೆಯಿಂದ ಈ ಹಾಸ್ಟೆಲ್ ನಲ್ಲಿರುವ ಒಂದು ಹುಡುಗಿ ಕಾಣೆಯಾಗಿದ್ದಾಳೆ. ನೀವೆಲ್ಲ ಇಲ್ಲಿ ಇದ್ದು ಸಹ ಯಾರಿಗೂ ಗೊತ್ತಿಲ್ಲ. ಪೊಲೀಸ್ ಬಂದ್ಮೇಲೆನೆ ನೀವು ಇಲ್ಲಿಂದ ಹೋದ್ರೆ ಸಾಕು. ಆ ಗುಂಪಿನಲ್ಲಿ ಒಂದು ಹುಡುಗಿಗೆ ಮೀಡಿಯಾದಲ್ಲಿ ವರ್ಕ್ ಮಾಡುವವರ ಪರಿಚಯ ಇರುತ್ತದೆ. ಹಾಗೆ ಅವರಿಗೆ ಕಾಲ್ ಮಾಡಿಬಿಟ್ಟು, ನಿನ್ನೆ ಸಂಜೆಯಿಂದ ನಮ್ಮ ಹಾಸ್ಟೆಲ್ ನಲ್ಲಿ ಒಂದು ಹುಡುಗಿ ಕಾಣೆಯಾಗಿದ್ದಾಳೆ, ಅವಳು ಗ್ರಾಮದಿಂದ ಬಂದಿದ್ದಾಳೆ, ಅವಳಿಗೆ ಹೆಚ್ಚು ಫ್ರೆಂಡ್ಸ್ ಏನೂ ಇಲ್ಲ, ಪಾರ್ಟಿಗೂ ಸಹ ಹೋಗುವುದಿಲ್ಲ. ಅವಳ ರೂಮ್ಮೇಟ್ಸ್ ಅನ್ನೇ ಆ ವಾರ್ಡನ್ಗೆ ಡೌಟ್ ಇರೋದು. ಅವಾಗ ಅವರಾದ್ರೆ ನ್ಯೂಸ್ ನಲ್ಲಿ, ನಮ್ಮ ಹೈದರಾಬಾದ್ ನಲ್ಲಿ ಹೆಣ್ಣು ಮಕ್ಕಳು ಸೇಫ್ ಆಗಿದ್ದೀರಾ, ಕಳೆದ ದಿನ ದಿವ್ಯಾ, ಶಾಂತಿ, ಇವಾಗ ಇದ ಸ್ವಾತಿ ಅನ್ನೋ ಒಂದು ಹುಡುಗಿ ಕೂಡ ಕಾಣೆಯಾಗಿದ್ದಾಳೆ. ಈ ಒಂದು ನ್ಯೂಸ್ ಜಿಮ್ ನಲ್ಲಿ ವರ್ಕೌಟ್ ಮಾಡ್ತಿದ್ದ ACP ನೋಡಿದಾಗ, ಈ ವಿಷಯಗಳೇನು ಪೊಲೀಸ್ ಅವರು ನನಗೆ ತಿಳಿಸ್ಲಿಲ್ಲ ಅಲ್ವಾ. ಬೇಗನೆ ಇನ್ಸ್ಪೆಕ್ಟರ್ ಗೆ ಕಾಲ್ ಮಾಡಿಬಿಟ್ಟು, ಭವಾನಿ ಹಾಸ್ಟೆಲ್ ನ ಆ ಹುಡುಗಿ ಮಿಸ್ಸಿಂಗ್ ಕೇಸ್ ಏನಾಯ್ತು ಸರ್? ಅವರು ಇವಾಗಷ್ಟೇ ಕಂಪ್ಲೇಂಟ್ ಕೊಟ್ಟಿದ್ದಾರೆ, ನಾವು ಹಾಸ್ಟೆಲ್ ಗೆ ಹೋಗ್ತಾ ಇದೀವಿ. ಮತ್ತೆ ಹೇಗ್ರೋ ನೀವು ಇನ್ವೆಸ್ಟಿಗೇಷನ್ ಶುರು ಮಾಡೋದಕ್ಕಿಂತ ಮುಂಚೆ ನ್ಯೂಸ್ ನಲ್ಲಿ ಬಂತು. ಇದಕ್ಕಿಂತ ಮುಂಚೆ ಬಂದ ಆ 2 ಕೇಸ್ಗಳು ಸರ್, ಅದರ ಇನ್ವೆಸ್ಟಿಗೇಷನ್ ನಡೀತಾ ಇದೆ. ಅವಾಗ ACP ಗೆ ಇನ್ನೂ ಇವರನ್ನ ನಂಬಿ ಪ್ರಯೋಜನವಿಲ್ಲ ಅಂತ ಗೊತ್ತಾದಾಗ ಬೇಗನೆ CI ಆಫೀಸರ್ ಆಗಿರುವ ರೆಬೆಕಾಳಿಗೆ ಕಾಲ್ ಮಾಡಿಬಿಟ್ಟು, ಇದಕ್ಕಿಂತ ಮುಂಚೆ ನೀವೊಂದು ಹುಡುಗಿ ಮಿಸ್ಸಿಂಗ್ ಕೇಸ್ ಅನ್ನ ಬೇಗನೆ ಸಾಬೀತುಪಡಿಸಲಿಲ್ವಾ, ಇವಾಗ ಬೇರೊಂದು ಹುಡುಗಿಯ ಮಿಸ್ಸಿಂಗ್ ಕೇಸ್ ಬಂದಿದೆ, ಆಲ್ರೆಡಿ ಮೀಡಿಯಾದವರಿಗೆ ನ್ಯೂಸ್ ಲೀಕ್ ಆಗಿದೆ, ಸೊ ತುಂಬಾನೇ ಕೇರ್ಫುಲ್ ಆಗಬೇಕು ವಿಚಾರಣೆಯನ್ನ ಮುಂದುವರಿಸಕ್ಕೆ. ಈ ಮಿಸ್ಸಿಂಗ್ ಕೇಸ್ದು ಇನ್ಫಾರ್ಮೇಶನ್ SI ಕೈಯಲ್ಲಿ ಇದೆ. ಅವಾಗ ರೆಬೆಕಾ ಕೂಡ, ಸರಿ ಆಯ್ತು ಸರ್, ನಾನು ಇವಾಗ್ಲೇ ಹೊರಡ್ತೀನಿ. ಬೇಗನೆ ಅವರು ಹಾಸ್ಟೆಲ್ಗೆ ಹೋದಾಗ ಅಲ್ಲಿ ಮೀಡಿಯಾದವರೆಲ್ಲ ಬಂದಿರ್ತಾರೆ. ಅವಾಗ SI ಜೊತೆ ಯಾರು ಈ ನ್ಯೂಸ್ ಅನ್ನ ಲೀಕ್ ಮಾಡಿರೋದು ಅಂತ ಗೊತ್ತಾಯ್ತಾ, ಅದು ಈ ಹಾಸ್ಟೆಲ್ ನಲ್ಲಿರುವ ಒಂದು ಹುಡುಗಿನೇ. ಹಾಗೆ ರೂಮಿಗೆ ಹೋಗ್ಬಿಟ್ಟು ರೂಮ್ಮೇಟ್ಸ್ ಜೊತೆ, ಈ ಬ್ಯಾಗ್ ಮತ್ತು ಫೋನ್ ಸ್ವಾತಿದೆ, ಆದ್ರೆ ಅವಳು ರೂಮಿಗೆ ತಲುಪಿರ್ತಾಳೆ. ನೀವ್ಯಾರು ಅವಳನ್ನ ನೋಡ್ಲಿಲ್ವಾ? ಇಲ್ಲ ಮೇಡಮ್, ನಾವು ನೋಡ್ಲಿಲ್ಲ. ಓಹೋ,
ಅವಾಗ ವಾರ್ಡನ್ ಜೊತೆ ಇಲ್ಲಿ CCTV ಇಲ್ವಾ ಇದೆ ಅಂತ ಹೇಳಿದಾಗ ಬೇಗನೆ ಆ ಹುಡುಗಿ ಯಾವಾಗ ಆಫೀಸ್ಗೆ ಹೋದಳು, ಎಷ್ಟೊತ್ತಿಗೆ ವಾಪಸ್ ಬಂದ್ಲು ಅನ್ನೋ ಫೋಟೇಜ್ ಅನ್ನ ತೆಗೀರಿ. ಅವಾಗ ವಾರ್ಡನ್, ಮೇಡಮ್ ಸ್ವಲ್ಪ ಹೊತ್ತು ಮುಂಚೆನೆ ನಾನು ಫೋಟೇಜ್ ಗಳನ್ನ ಚೆಕ್ ಮಾಡಿದೆ, ಅದರಲ್ಲಿ ಅವಳು ವಾಪಸ್ ಬಂದಿರೋದು ಕಾಣಿಸ್ತಿದೆ, ಆದ್ರೆ ವಾಪಸ್ ಹೋಗಿರೋದು ಕಾಣಿಸ್ತಾ ಇಲ್ಲ. ಇದು ನೋಡಿದಾಗ್ಲೇ ನಾನು ಹೆದರಿ ಪೊಲೀಸ್ಗೆ ಕಾಲ್ ಮಾಡಿರೋದು, ವಾಪಸ್ ಹೋಗ್ಲಿಲ್ಲ ಅಂತನ. ಅವಾಗ SI ಜೊತೆ, ಈ ವಿಷಯವನ್ನ ಯಾಕೆ ನನ್ ಜೊತೆ ಮೊದ್ಲೇ ಹೇಳಿಲ್ಲ? ಅದಕ್ಕೆ ಇವರು ಇವಾಗ್ಲೇ ಅದನ್ನ ಹೇಳ್ತಿರೋದು ಮೇಡಮ್. CCTV ರೂಮ್ ಅಲ್ಲಿ ನನಗೆ ನೋಡ್ಬೇಕು. ಹೋಗಿ ಚೆಕ್ ಮಾಡಿದಾಗ ವಾಯ್ಲೆಟ್ ಟಾಪ್ ಹಾಕಿಬಿಟ್ಟು ಅವಳು ರೂಮಿಗೆ ಬಂದಿದ್ದಾಳೆ. ವಾರ್ಡನ್ ಹೇಳಿರೋ ತರ ವಾಪಸ್ ಹೋಗಿರೋ ವಿಶ್ವಲ್ ಇಲ್ಲ. ಅವಾಗ ರೇಬೇಕಾ ಈ ಹಾಸ್ಟೆಲ್ ನ ಎಲ್ಲಾ ಮೂಲೆಗಳನ್ನ ಹುಡುಕ್ಬೇಕು, ಒಂದು ಚಿಕ್ಕ ಭಾಗ ಕೂಡ ಮಿಸ್ ಆಗ್ಬಾರ್ದು. ಹಾಗೆ CI ಅವಳಿಗೆ ಏನಾಗಿರಬಹುದು ಅಂತ ಯೋಚನೆ ಮಾಡ್ತಾ ಇರ್ತಾರೆ. ಅವಾಗ್ಲೇ ಹುಡ್ಕಕ್ಕೆ ಹೋದ ಇನ್ಸ್ಪೆಕ್ಟರ್ ಹಾಗೂ ಟೀಮ್ ಅವರು ಬಂದ್ಬಿಟ್ಟು ಎಲ್ಲ ನೋಡಿದ್ವಿ, ಒಂದು ಚಿಕ್ಕ ಕ್ಲೂ ಕೂಡ ಸಿಗ್ಲಿಲ್ಲ. ಈ ಒಂದು ಹಾಸ್ಟೆಲ್ಗೆ ಬೇರೆ ಯಾವ ಕಡೆಯಿಂದಾದ್ರೂ ಎಂಟ್ರೆನ್ಸ್ ಅಥವಾ ಎಕ್ಸಿಟ್ ಇದೆಯಾ? ಇಲ್ಲ, ಮೇನ್ ಗೇಟ್ ಮಾತ್ರ ಇರೋದು. ಹಾಗೆ ಹೇಳಿದ್ರೆ ಹೇಗೆ? ಮತ್ತೆ ಹಾಸ್ಟೆಲ್ಗೆ ಬಂದಿರೋ ಹುಡುಗಿ ಎಲ್ಲಿಗೆ ಹೋದ್ಲು? ಹೀಗಿರುವಾಗ್ಲೇ ತನ್ನ ಮಗಳನ್ನ ಹುಡುಕಿಕೊಂಡು ನಮ್ಮ ಈ ಕಥೆಯ ಹೀರೋ ಬರ್ತಾನೆ. ಹೊರಗಡೆ ಮೀಡಿಯಾದವ್ರನ್ನ ನೋಡಿಬಿಟ್ಟು ಏನು ಇಲ್ಲಿ? ಹಾಗೆ ಹೊರಗಡೆ ಇದ್ದ ಪೊಲೀಸ್ ಅವ್ರ ಜೊತೆ, ನಾನು ನನ್ನ ಮಗಳನ್ನ ಒಮ್ಮೆ ನೋಡ್ಬೇಕು. ಇದು ನೋಡಿದ ರೆಬೆಕ್ಕಾ, ಏನು ಅಲ್ಲಿ? ಅವಾಗ ವಾರ್ಡನ್ ಹೇಳ್ತಾಳೆ, ಮೇಡಮ್ ಅದು ಸ್ವಾತಿಯ ತಂದೆ, ಅವರು ಸ್ವಲ್ಪ ಸೆನ್ಸಿಟಿವ್, ನೋಡ್ಕೊಂಡು ಹ್ಯಾಂಡಲ್ ಮಾಡ್ಬೇಕು. ಒಳಗಡೆ ಬಂದ ಹೀರೋ, ನನ್ನ ಮಗಳಲ್ಲಿ ನಿನ್ನೆಯಿಂದ ನಾನು ಅವಳಿಗೆ ಕಾಲ್ ಮಾಡ್ತಾ ಇದ್ದೀನಿ, ಅವಳ ಫೋನ್ ಸ್ವಿಚ್ ಆಫ್. ನನಗೆ ಭಯವಾಗಿ ನಿಲ್ಲಕ್ಕೆ ಆಗ್ತಿರ್ಲಿಲ್ಲ, ಹಾಗೆ ನಾನು ರಾತ್ರಿ ಒಂದು ಗಾಡಿ ಇಟ್ಕೊಂಡು ಇಲ್ಲಿಗೆ ಬಂದಿರೋದು. ನಾನು ನನ್ನ ಮಗಳನ್ನ ಒಮ್ಮೆ ನೋಡಿ ಬರ್ತೀನಿ. ಅವಾಗ CI, ಸರ್ ಸ್ವಲ್ಪ ಹೊತ್ತು ಇಲ್ಲಿ ಕೂರಿ, ಒಂದು ವಿಷಯ ಹೇಳಕ್ಕಿದೆ. ಮತ್ತೆ ನಿಮ್ಗೆ ಕುಡಿಕೆ ನೀರೇನಾದ್ರೂ ಬೇಕಾ? ನೀರೇನ್ ಬೇಡ, ನಾನ್ ಹೇಳ್ತಿರೋ ವಿಷಯ ಕೇಳ್ಬಿಟ್ಟು ನೀವು ಪ್ಯಾನಿಕ್ ಆಗ್ಬಾರ್ದು. ಕಳೆದ ರಾತ್ರಿಯಿಂದ ನಿಮ್ಮ ಮಗಳು ಕಾಣೆಯಾಗಿದ್ದಾಳೆ. ಇದು ಕೇಳಿದಾಗ ಹೀರೋಗೆ ತುಂಬಾನೇ ಶಾಕ್ ಆಗುತ್ತದೆ. ಇಲ್ಲಿನೇ ಮೊದಲನೇ ಎಪಿಸೋಡ್ ಕೊನೆಗೊಳ್ಳುತ್ತದೆ. ನೆಕ್ಸ್ಟ್ ಎಪಿಸೋಡ್ ನ ಪ್ರಾರಂಭದಲ್ಲಿ, ಈ ಕಥೆಯ ಪ್ರಾರಂಭದಲ್ಲಿ ಬುಜಿ ಅಂತ ಹೇಳೋ ಒಂದು ಹುಡುಗಿಯನ್ನ ಬೇರೊಬ್ಬಳು ಬಾವಿಗೆ ತಳ್ಳಿ ಹಾಕಿದ್ಲಲ್ವಾ, ಅವಳು ಏನು ಗೊತ್ತಿಲ್ಲದ ತರ ಸುಮ್ಮನೆ ಕೂತ್ಕೊಂಡು ಕಲಿತಾ ಇರ್ತಾಳೆ. ಅವಾಗ ತುಂಬಾ ಜನರು ಬಂದ್ಬಿಟ್ಟು, ನಿಮ್ಮ ಆ ಪಾಪಿಯಾದ ಮಗಳನ್ನ ಹೊರಗಡೆ ಕರ್ಕೊ ಬನ್ನಿ. ಹಾಗೆ ಎಲ್ಲರೂ ಸೇರ್ಕೊಂಡು ಅವಳಿಗೆ ಬೈತಾ ಇರುವಾಗ್ಲೇ ಅವಳು ಆ ಹುಡುಗಿಯನ್ನ ತಳ್ಳಿ ಹಾಕ್ತಿರೋದನ್ನ ನೋಡಿದ ಹುಡುಗ ಕೂಡ ಆ ಗುಂಪಿನಲ್ಲಿ ಇರ್ತಾನೆ. ಇವನು ಫಿಟ್ಟಿಂಗ್ ಇಟ್ಕೊಟ್ಟಿರೋದು ಅಂತ ಅವಳಿಗೆ ಗೊತ್ತಾಗುತ್ತದೆ. ಅದೃಷ್ಟವಶಾತ್ ಆ ಹುಡುಗಿಗೆ ಏನೂ ಸಹ ಆಗಿರ್ಲಿಲ್ಲ. ರಾತ್ರಿ ಆದಾಗ ಅಮ್ಮ ದುಡ್ಡು ಎಣಿಸ್ತಿರೋದನ್ನ ನೋಡ್ಬಿಟ್ಟು, ಇದೆಲ್ಲ ನಮ್ಮ ದುಡ್ಡ ಅಲ್ಲ ಮಗಳೇ, ಊರವರು ಸಂಘ ಕಟ್ಟಿರೋದು, ಇಷ್ಟು ದುಡ್ಡು ನಮ್ಮದಾಗಿದ್ರೆ ಎಷ್ಟು ಚೆನ್ನಾಗಿರ್ತಿತ್ತಲ್ವಾ? ಅದಿರ್ಲಿ, ಇದನ್ನ ನಾವೇ ಇಟ್ಕೊಂಡ್ರೆ ಇದು ನಮ್ಮ ದುಡ್ಡಾಗುತ್ತದ? ಮಗಳು ಹೇಳಿರೋ ತರ ಮಾಡಿದ್ರೆ ಚೆನ್ನಾಗಿರ್ತದಲ್ವಾ? ಹಾಗೆ ತಂದೆ ತಾಯಿ ಮಗಳು ಸೇರ್ಕೊಂಡು ರಾತ್ರಿ ಓಡಿ ಹೋಗಕ್ಕೆ ನೋಡುವಾಗ ಸ್ವಲ್ಪ ಜನರು ನೋಡಿ ಅವರನ್ನ ಹಿಡಿತಾರೆ. ನಂತರ ನಮ್ಮ ಗ್ರಾಮದಲ್ಲಿರುವ ಒಬ್ಬನಾಗಿರೋದ್ರಿಂದ ತಾನೇ ನಿಮ್ಮನ್ನ ನಂಬಿ ನಾವು ದುಡ್ಡು ಕೊಟ್ಟಿರೋದು, ನಾಚಿಕೆ ಮಾನ ಮರ್ಯಾದೆ ಇಲ್ಲದೆ ಅದನ್ನ ಕದ್ದು ಹೋಗಕ್ಕೆ ನೋಡ್ತಿದ್ದೀರಾ ಹಾಗಂತ ಹೇಳಿ ತಂದೆದು ಗ್ರಾಚಾರ ಬಿಡಿಸ್ತಿರುವಾಗ ಇವಾಗ್ಲೂ ಸಹ ಆ ಚಿಕ್ಕ ಹುಡುಗ ಆ ಗುಂಪಿನಲ್ಲಿ ಇರ್ತಾನೆ. ಅವಾಗ ರೇಬೇಕಾ, ನಿಮ್ಮ ಮಗಳು ಸಂಜೆ ರೂಮಿಗೆ ತಲುಪಿದಾಳೆ, ಅವಳ ಫೋನ್ ಬ್ಯಾಗ್ ಎಲ್ಲವೂ ರೂಮ್ ನಲ್ಲಿ ಇದೆ, ಹೆದರ್ಬೇಡಿ, ನನ್ನ ಟೀಮ್ ಅವರು ಆದಷ್ಟು ಬೇಗ ನಿಮ್ಮ ಮಗಳನ್ನ ಕಂಡು ಹಿಡಿತಾರೆ. ಅವಾಗ್ಲೇ ತಂದೆ ಒಂದು ಫ್ಲಾಶ್ ಬ್ಯಾಕ್ ಅನ್ನ ನೆನೆಸ್ಕೋತಾರೆ. ಮಗಳನ್ನ ಬಿಡಕ್ಕೆ ಅಂತ ಹೈದರಾಬಾದಿಗೆ ಬಂದಾಗ ಅಷ್ಟು ದೊಡ್ಡ ಬಿಲ್ಡಿಂಗ್ ನೋಡಿದಾಗ ಅವರಿಗೇನು ತುಂಬಾನೇ ಹೆಮ್ಮೆಯಾಗುತ್ತದೆ. ಹಾಗೆ ಮೇಲ್ಗಡೆಗೆ ಬಂದ ನಂತರ ಒಳಗಡೆಗೆ ಹೋಗಿ ಅಂತ ಇಂಗ್ಲಿಷ್ ನಲ್ಲಿ ಹೇಳಿದಾಗ ಸ್ವಾತಿ ಕೂಡ ತುಂಬಾನೇ ಇಂಗ್ಲಿಷ್ ನಲ್ಲಿ ಮಾತನಾಡ್ತಾಳೆ. ನನ್ನ ತಂದೆ ಇಲ್ಲಿ ಫಸ್ಟ್ ಟೈಮ್ ಅಂತಲ್ಲ ಹೇಳಿ. ಅವಾಗ ತಂದೆ ತುಂಬಾ ಆಶ್ಚರ್ಯದಿಂದ, ಇದು ನನ್ನ ಮಗಳೇನಾ? ತುಂಬಾ ಹೆಮ್ಮೆಯಾಗುತ್ತದೆ. ಮಗಳೇ ನೀನು ಹೋಗಿ ಬಾ, ನಾನು ಇಲ್ಲೇ ಇರ್ತೀನಿ. ಅದೇ ಸಮಯ ಹಾಸ್ಟೆಲ್ ನಲ್ಲಿದ್ದ ಆ 3 ಹುಡುಗಿಯರ ಕಾಟ ತಡ್ಕೊಳಕ್ಕಾಗದೆ ಒಟ್ಟಿಗೆ ಇದ್ದ ಒಂದು ಹುಡುಗಿ, ನಿಮ್ ಜೊತೆಲ್ಲ ಮನುಷ್ಯರು ಇರ್ತಾರಾ ಅಂತ ಹೋಗ್ತಾಳೆ. ಹೊರಗಡೆ ಬಂದಾಗ ವಾರ್ಡನ್ ಹೇಳ್ತಾಳೆ, ಅಲ್ಲ ನೀನೆಲ್ಲಿಗೆ? ನನ್ ಜೊತೆ ಇರುವ 3 ಜನರು ಅದು ಮನುಷ್ಯರೇ ಅಲ್ಲ, ರಾಕ್ಷಸಿಗಳು. ಹಾಗಂತ ಅಲ್ಲಿಂದ ಹೋದಾಗ ಸೆಕ್ಯೂರಿಟಿ ಕೂಡ ಕೇಳ್ತಾನೆ, ಹಾಗಾದ್ರೆ ಆ 3 ಜನರನ್ನ ರೂಮ್ ನಿಂದ ಹೊರಗಡೆ ಕಳಿಸಬಹುದಲ್ವಾ? ಒಂದು 10-20 ಜನರನ್ನ ಅವರು ರೆಕಮೆಂಡ್ ಮಾಡಿ ಇಲ್ಲಿಗೆ ಕರ್ಕೊ ಬಂದಿದ್ದಾರೆ, ಅದಕ್ಕೋಸ್ಕರನೇ ನಾನು ಸುಮ್ಮನಿರೋದು. ಇವಾಗ ಅದೇ ಹಾಸ್ಟೆಲ್ಗೆನೆ ಹೀರೋ ತನ್ನ ಮಗಳನ್ನ ಕರ್ಕೊ ಬರ್ತಿರೋದು. ಮೇಡಮ್ ನನಗೆ ಅಂತ ಒಂದು ರೂಮ್ ಕೊಡಬಹುದಾ? ಅಯ್ಯೋ, ಇಲ್ಲಿ ಒಂದು ರೂಮ್ ನಲ್ಲಿ 4 ಜನರು ನಿಲ್ಲುವುದು. ಇವಾಗ ಒಂದು ರೂಮ್ ನಲ್ಲಿ 3 ಹುಡುಗಿಯರು ಇರೋದು. ಆಗೋದಾದ್ರೆ ಅಲ್ಲಿ ನಿಲ್ಲು, ಅಪ್ಪನ್ ಜೊತೆ ಮಾತನಾಡಿ ನೋಡು, ನಾನು ಒಮ್ಮೆ ಆ ರೂಮ್ ಅನ್ನ ನೋಡಬಹುದಾ? ಹಾಗೆ ಅವಳು ಬಂದು ನೋಡುವಾಗ ತುಂಬಾ ದೊಡ್ಡ ರೂಮ್ ಆಗಿರುತ್ತದೆ, ಒಬ್ಬೊಬ್ಬರಿಗೆ ಅಂತ ಒಂದೊಂದು ಮಂಚ ಇರುತ್ತದೆ, ಹಾಗೆ ಶೆಲ್ಫ್ ಕೂಡ. ಮೇಡಮ್ ನನಗೆ ರೂಮ್ ಇಷ್ಟವಾಯ್ತು, ನಾನು ಇಲ್ಲೇ ನಿಲ್ತೀನಿ. ಹಾಗಾದ್ರೆ ಹೋಗಿ ಅಡ್ವಾನ್ಸ್ ಪೇ ಮಾಡಿಬಿಡು, ನಾನು ಅಲ್ಲಿಗೆ ಬರ್ತೀನಿ. ಹಾಗೆ ಸ್ವಾತಿ ಹೋದಾಗ ಬಾಕಿ 3 ಜನರು ಈ ರೂಮ್ ನಲ್ಲಿ ಬೇರೆ ಯಾರನ್ನು ನಿಲ್ಸುವುದಿಲ್ಲ ಅಂತ
ಮೇಡಮ್ ಒಂದ್ಸಲ ನಮಗೆ ಪ್ರಾಮಿಸ್ ಮಾಡಿದ್ರಿ, ಮತ್ತೆ ಇಲ್ಲಿರುವ ಒಂದು ಎಕ್ಸ್ಟ್ರಾ ಬೆಡ್ ಅದು ಪೂಜಿಸಕ್ಕೆ ಇರುವುದಲ್ಲ. ಇನ್ನು ಅವಳಿಂದ ನಿಮಗೆ ತೊಂದರೆಯಾದ್ರೆ ನೀವೇ ರೂಮನ್ನ ವೆಕೇಟ್ ಮಾಡಿ ಹೋಗಿ. ವಾರ್ಡನ್ ಜೊತೆ ತಂದೆ, ನನ್ನ ಮಗಳಿಗೆ ಒಳ್ಳೆ ಊಟ ಕೊಡ್ಬೇಕಾಯ್ತಾ, ಸ್ವಲ್ಪ ಜಾಸ್ತಿನೇ ಹುಷಾರಾಗಿ ನೋಡ್ಕೋಬೇಕು. ಇಲ್ಲಿ ಬಫೆ ಸಿಸ್ಟಮ್, ಅವರಿಗೆ ಬೇಕಾಗಿರೋದನ್ನ ತಗೊಂಡು ತಿನ್ಬಹುದು. ಹಾಗೆ ಮಗಳು ರೂಮ್ಗೆ ಹೋದಾಗ ತಂದೆಗೆ ಅಲ್ಲಿಂದ ಬರಕ್ಕೇನೆ ಆಗೋದಿಲ್ಲ. ಅವಾಗ ವಾರ್ಡನ್, ಅಲ್ಲ ಏನಾಯ್ತು? ಅದು ಮಗಳು ಹುಟ್ಟಿದ್ಮೇಲೆ ಇದೇ ಮೊದಲನೇ ಸತಿ ಅವಳನ್ನ ಬಿಟ್ಟು ನಿಲ್ತಿರೋದು. ಏನು ಬೇಜಾರ್ ಮಾಡ್ಕೋಬೇಡಿ, ಇಲ್ಲಿ ತುಂಬಾ ಮಕ್ಳಿದ್ದಾರೆ, ಅದ್ರೊಟ್ಟಿಗೆ ಮಗಳನ್ನು ಸಹ ನಾನು ನೋಡ್ಕೋತೀನಿ. ಅವಾಗ ಸೆಕ್ಯೂರಿಟಿ ಜೊತೆ ಮಗಳನ್ನ ನೋಡ್ಕೋಬೇಕು ಅಂತ ಹೇಳಿನೇ ಆ ತಂದೆ ಅವತ್ತು ಅಲ್ಲಿಂದ ಹೊರಟಿರೋದು. ಹಾಗೆ ಮಗಳ ಬಗ್ಗೆ ಯೋಚನೆ ಮಾಡ್ತಾ ಇದ್ದ ತಂದೆ ಸಡನ್ ಆಗಿ ಯಾಂತ್ರಿಕವಾಗಿ ಎಲ್ಲಿಗೋ ಹೋಗ್ತಾರೆ. ರೆಬೇಕಾ ಹಾಗೂ ಸಿಐ ಅವರು ಹಿಂದ್ಗಡೆಯಿಂದ ಹೋಗಿ ನೋಡುವಾಗ ಅವರು ಮಗಳ ರೂಮಿಗೆ ಹೋಗುವುದಿಲ್ಲ. ಇವಾಗ್ಲೇ ನಾವು ಒಂದು ಫ್ಲಾಶ್ ಬ್ಯಾಕ್ ಅನ್ನ ನೋಡ್ತೀವಿ. ಏನಂದ್ರೆ ಸ್ವಾತಿ ವರ್ಕ್ ಮಾಡುವಾಗ ರೂಮಿನಲ್ಲಿ ಇರುವವರು ನಮಗೆ ನಿದ್ದೆ ಮಾಡ್ಬೇಕು ಅಂತ ಲೈಟ್ ಅನ್ನ ಆಫ್ ಮಾಡೋದು. ಅದೇ ತರ ಅವಳು ನಿದ್ದೆ ಮಾಡಕ್ಕೆ ಮಲ್ಗುವಾಗ ಅವರು ಡ್ಯಾನ್ಸ್ ಮಾಡೋದು, ಹಾಡು ಹಾಕೋದು, ಈ ತರ ತುಂಬಾನೇ ಟಾರ್ಚರ್ ಮಾಡ್ತಿದ್ದರು. ಸ್ವಾತಿ ವಾರ್ಡನ್ ಹತ್ತಿರ ಬಂದ್ಬಿಟ್ಟು, ಮೇಡಮ್ ಇನ್ನು ಒಂದು ಸೆಕೆಂಡ್ ಕೂಡ ನನಗೆ ಆ ರೂಮ್ ನಲ್ಲಿ ನಿಲ್ಲಕ್ಕೆ ಆಗುವುದಿಲ್ಲ, ಅವರಿಗೆ ನಾನು ಅಲ್ಲಿ ನಿಲ್ಲೋದು ಇಷ್ಟವಿಲ್ಲ ಅಂತ ಅನಿಸುತ್ತದೆ. ಅದು ಯಾಕೆ ನೀನ್ ನೋಡ್ತೀಯಾ, ನೀನು ದುಡ್ಡು ಕೊಟ್ಟು ತಾನೆ ಇಲ್ಲಿ ನಿಲ್ತಿರೋದು. ಕಳೆದ ರಾತ್ರಿ ಸಹ ನಾನು ಒಂಚೂರು ನಿದ್ದೆ ಮಾಡ್ಲಿಲ್ಲ, ನನಗೆ ಬೇರೊಂದು ರೂಮ್ ಕೊಡಬಹುದಾ? ಆದ್ರೆ ಇವಾಗ ಬೇರೆ ಯಾವುದೇ ರೂಮ್ ಇಲ್ಲ ಅಲ್ವಾ ಮಗಳೇ. ಸ್ವಾತಿ ನೀನು ನನಗೆ ಒಂದೇ ಒಂದು ವಾರ ಕೊಡು, ನಾನು ಎಲ್ಲ ರೆಡಿ ಮಾಡಿ ಕೊಡ್ತೀನಿ. ಹಾಗೆ ಸ್ವಾತಿ ಆಫೀಸ್ಗೆ ಹೊರಡಕ್ಕೆ ರಸ್ತೆ ಬದಿ ನಿಂತಿರುವಾಗ ಯಾವುದೋ ಒಂದು ಹುಡುಗ ಬಂದು ಅವಳ ಹಿಂದೆನೆ ನಿಂತಿರ್ತಾನೆ. ಯಾವ್ದಾದ್ರೂ ಆಟೋ ಸಿಗುತ್ತಾ ಅಂತ ನೋಡುವಷ್ಟರಲ್ಲಿ ಒಂದು ಆಟೋ ಕೂಡ ಸಿಗುವುದಿಲ್ಲ. ಆ ಬೈಕ್ ನಲ್ಲಿ ಇರುವವನನ್ನ ನೋಡ್ಬಿಟ್ಟು ಅವಳಿಗೆ ತುಂಬಾ ಭಯವಾಗಿ ಇವತ್ತು ಆಫೀಸ್ಗೆ ನಡ್ಕೊಂಡು ಹೋಗಕ್ಕೆ ನಿರ್ಧರಿಸ್ತಾಳೆ. ಅದೇ ಸಮಯ ಸ್ವಾತಿ ತಂದೆ ಇವಾಗ ಹಾಸ್ಟೆಲ್ದು ಟೆರೇಸ್ ಮೇಲೆ ತಲುಪಿರ್ತಾರೆ. ಟ್ಯಾಂಕ್ ಹತ್ತಿರ ಹೋಗ್ತಿರುವಾಗ ರೆಬೇಕಾ ಕೇಳ್ತಾಳೆ, ಟ್ಯಾಂಕ್ ಒಳಗಡೆ ಎಲ್ಲ ನೋಡಿದಿರಲ್ವಾ? ಹೂ ನೋಡಿದೀವಿ ಮೇಡಮ್, ಅದ್ರಲ್ಲಿ ಏನೂ ಇಲ್ಲ. ಅಷ್ಟರಲ್ಲಿ ಆ ತಂದೆ ಅಲ್ಲಿ ಏನೋ ನೋಡ್ಬಿಟ್ಟು ಪ್ರಜ್ಞೆ ತಪ್ಪಿ ಬೀಳ್ತಾರೆ. ಪೊಲೀಸ್ ಅವರು ಬೇಗನೆ ಹೋಗಿ ಪ್ರಸಾದ್ ಅವರನ್ನ ಎತ್ಕೊಂಡು ರೆಬೇಕಾ ಟ್ಯಾಂಕ್ ಹಿಂದ್ಗಡೆ ಏನಿದ್ದಾಳೆ ಅಂತ ನೋಡುವಷ್ಟರಲ್ಲಿ ನಮ್ಮ ಸ್ವಾತಿ ಅಲ್ಲಿ ತೀರಿ ಹೋಗಿದ್ದಾಳೆ. ಇಲ್ಲಿನೇ 2ನೇ ಎಪಿಸೋಡ್ ಮುಕ್ತಾಯವಾಗುತ್ತದೆ. ನೆಕ್ಸ್ಟ್ ಎಪಿಸೋಡ್ದು ಪ್ರಾರಂಭದಲ್ಲಿ ನಾವು ಮೊದಲಿನಿಂದ ನೋಡ್ತಿದ್ದ ಒಂದು ಹುಡುಗಿ ಇದ್ದಾಳಲ್ವಾ, ಅವಳು ಇವಾಗ ದೊಡ್ಡವಳಾಗಿದ್ದಾಳೆ. ಬೆಳಿಗ್ಗೆನೆ ರೆಡಿ ಆಗ್ಬಿಟ್ಟು ಬ್ಯಾಗ್ ಎಲ್ಲ ತಗೊಂಡು ಎಲ್ಲಿಗೋ ಹೊರಡಕ್ಕೆ ನಿಂತಿದ್ದಾಳೆ. ಅವಾಗ ತಾಯಿ ಆದ್ರೆ, ಅಲ್ಲ ನೀನೆಲ್ಲಿಗೆ? ಅಮ್ಮ ನಾನು ಕೆಲಸ ಹುಡ್ಕೊಂಡು ಹೈದರಾಬಾದ್ಗೆ ಹೋಗ್ತಿದ್ದೀನಿ, ಅದಕ್ಕೆ ಅಲ್ಲಿ ನಮಗೆ ಪರಿಚಯ ಇರೋರು ಯಾರು ಇಲ್ಲ ಅಲ್ವಾ, ಮತ್ತೆ ನೀನು ಹೇಗೆ ಸ್ಟೇ ಮಾಡ್ತೀಯಾ? ಅದಕ್ಕೆ ಲೇಡೀಸ್ ಹಾಸ್ಟೆಲ್ ಇದೆ ಅಮ್ಮ, ಅಲ್ಲಿ ಕೆಲಸವೆಲ್ಲ ಸರಿ ಆದ್ಮೇಲೆ ನಾನು ನಿಮ್ಮನ್ನ ಕರ್ಕೊಂಡೋಗ್ತೀನಿ. ಹಾಗೆ ಅವಳು ಅಲ್ಲಿಂದ ಹೊರಡುವಾಗ ತಾಯಿ ಆದ್ರೆ ತಂದೆಯನ್ನ ಕಾಣೆಯಾಗಿ ಇಷ್ಟು ದಿನಗಳಾದ್ರೂ ಒಮ್ಮೆ ವಿಚಾರಿಸ್ಬೇಕು ಅನ್ನೋ ಪ್ರಜ್ಞೆನೇ ಇಲ್ಲ. ಇವಾಗ ಇವಳು ಸಹ ಹೋಗಕ್ಕೆ ನೋಡ್ತಿದ್ದಾಳೆ. ಹೇಳಿದ್ರೆ ಕೇಳೋರ್ ಜೊತೆ ತಾನೇ ಹೇಳಿ ಪ್ರಯೋಜನ. ಮನೆಯೊಳಗಡೆ ಹೋಗಿ ನೋಡುವಷ್ಟರಲ್ಲಿ ಅವಳು ಇದ್ದ ಚಿನ್ನ ಹಣ ಎಲ್ಲವನ್ನು ತಗೊಂಡೋಗಿರ್ತಾಳೆ. ಅದೇ ಸಮಯ ಎಸಿಪಿ ರೆಬೇಕಾಳ್ಗೆ ಕಾಲ್ ಮಾಡಿಬಿಟ್ಟು, ಏನಾಯ್ತು, ಸ್ವಾತಿಯನ್ನ ಕಂಡು ಹಿಡಿದ್ರ? ಹಾ ಸರ್, ನಿನಗೆ ಕೇಸ್ ಕೊಟ್ಟಾಗ್ಲೇ ನನಗೆ ಗೊತ್ತಿತ್ತು ನೀನು ಬೇಗನೆ ಕಂಡು ಹಿಡಿತೀಯ ಅಂತ. ಹಾಗಾದ್ರೆ ಮೀಡಿಯಾದವ್ರನ್ನ ಕರೆಸಿ ಆದಷ್ಟು ಬೇಗ ಕೇಸನ್ನ ಕ್ಲೋಸ್ ಮಾಡು. ಸರ್, ಆದ್ರೆ ಚಿಕ್ಕ ಪ್ರಾಬ್ಲಮ್ ಇದೆ, ಸ್ವಾತಿ ಜೀವಂತವಾಗಿ ಅಲ್ಲ, ತೀರಿ ಹೋಗಿದ್ದಾಳೆ. ಅವಳ ತಂದೆನೆ ಬಾಡಿಯನ್ನ ಕಂಡು ಹಿಡ್ದಿರೋದು. ಅವಾಗ ಎಸಿಪಿ ನೋಡಿದ್ರೆ, ಏನು ಒಂದು CISC ಎಲ್ರೂ ಇದ್ರು ಸಹ ನಿಮಗೆ ಬಾಡಿ ಕಂಡು ಹಿಡಿಯಕ್ಕೆ ಆಗ್ಲಿಲ್ವಾ? ಒಂದು ಗ್ರಾಮದಿಂದ ಬಂದ ಅವರೇ ಬಾಡಿಯನ್ನ ಕಂಡು ಹಿಡಿದ್ರ? ಅದು ಹೇಗೆ? ಅದು ಗೊತ್ತಿಲ್ಲ ಸರ್, ತನ್ನ ಮಗಳನ್ನ ನೋಡಿದಾಗ ಆ ತಂದೆ ಪ್ರಜ್ಞೆ ತಪ್ಪಿ ಬಿದ್ದಿದ್ದಾರೆ. ಅವಾಗ ಎಸಿಪಿ ಕೇಳ್ತಾರೆ, ಒಂದು ಸಾಧಾರಣ ಮಿಸ್ಸಿಂಗ್ ಕೇಸ್ ಆಗಿತ್ತು, ಇವಾಗ ಅದೊಂದು ಮರ್ಡರ್ ಕೇಸ್ ಆಗಿದೆ ಅಲ್ವಾ? ಆ ಒಂದು ಬಾಡಿಯನ್ನ ಪೋಸ್ಟ್ ಮಾರ್ಟಮ್ಗೆ ಕಳಿಸಿ, ಇವತ್ತು ಸಂಜೆನೆ ನೀವು ಈ ಕೇಸನ್ನ ಸಾಲ್ವ್ ಮಾಡಿರ್ಬೇಕು. ಅದೇ ಸಮಯ ಸ್ವಾತಿಯ ಸಂಬಂಧಿಕರೆಲ್ಲರೂ ಮನೆಗೆ ಬಂದ್ಬಿಟ್ಟು, ಯಾಕೆ ಟೆನ್ಷನ್ ಆಗಿ ಬೇಗನೆ ಬರಕ್ಕೇಳಿರೋದು? ಅದು ತಂದೆ ಮಗಳನ್ನ ಹುಡ್ಕೊಂಡು ಹೈದರಾಬಾದ್ಗೆ ಹೋಗಿದ್ದಾರೆ. ಇಬ್ರಿಗೂ ಕಾಲ್ ಮಾಡಿದ್ರೆ ತೆಗಿತಾ ಇಲ್ಲ, ನಿನ್ನೆ ರಾತ್ರಿ ಹೋಗಿದಲ್ವಾ? ಅವರು ಸಮಾಧಾನ ಪಡಿಸಕ್ಕೆ ನೋಡುವಷ್ಟರಲ್ಲಿ ಪಕ್ಕದ ಮನೆಯವರು ಬಂದು ಏನೋ ನೋಡಿದ್ದಾರೆ ಅಂತ ನ್ಯೂಸ್ ಅನ್ನ ತೋರಿಸ್ತಾರೆ. ನೋಡುವಷ್ಟರಲ್ಲಿ ಕಳೆದ ರಾತ್ರಿ ಕಾಣೆಯಾದ ಸ್ವಾತಿ ಅನ್ನೋ ಹುಡುಗಿ ಇವತ್ತು ನೋಡುವಷ್ಟರಲ್ಲಿ ಹಾಸ್ಟೆಲ್ ನ ಟ್ಯಾಂಕ್ ಹತ್ತಿರ ತೀರಿ ಹೋಗಿದ್ದಾಳೆ. ಇದು ಕೇಳಿ ಸಂಬಂಧಿಕರೆಲ್ಲರೂ ಶಾಕ್ ಆಗಿ ನಿಲ್ಲುವಾಗ ಅವಳ ತಾಯಿಯಾದ್ರೆ, ಸ್ವಾತಿ ಅಂತ ಏನೋ ಕೇಳ್ದೆ ಅಲ್ವಾ ಅಂತ ಬರಕ್ಕೆ ನೋಡುವಷ್ಟರಲ್ಲಿ ಅವರು ತಡೀತಾರೆ. ಅಷ್ಟರಲ್ಲಿ ಸ್ವಾತಿಯನ್ನ ಕೊಲೆ ಮಾಡಿದವರು ಯಾರು, ಯಾಕೆ ಕೊಲೆ ಮಾಡಿದ್ರು ಅಂತ ಇನ್ನಷ್ಟೇ ಕಂಡು ಹಿಡಿಬೇಕು ಅಂತ ಹೇಳುವಷ್ಟರಲ್ಲಿ ತಾಯಿ ಕೇಳ್ತಾಳೆ. ಅವಾಗ್ಲೇ ಅವಳ ಬಾಡಿಯನ್ನ ಸ್ಟ್ರೆಕ್ಚರ್ ನಲ್ಲಿ ತಗೊಂಡು ಹೋಗ್ತಿರೋದನ್ನ ಆ ಅಮ್ಮ ನೋಡ್ತಾರೆ. ಸ್ವಾತಿ ಅಂತ ಕರೆದು ಬಿಟ್ಟು ಆ ತಾಯಿ ಕೂಡ ಅಲ್ಲೇ ಪ್ರಜ್ಞೆ ತಪ್ಪಿ ಬೀಳ್ತಾರೆ. ಅವಾಗ ಚಿಕ್ಕಪ್ಪಂದಿರಾದ್ರೆ, ಇನ್ನು ನಾವಿಲ್ಲಿ ನಿಂತು ಏನ್ ಪ್ರಯೋಜನ, ನಮ್ಮ ಮಗಳು ತಾನೇ ಕೊಲೆಯಾಗಿರೋದು, ನಾವು ಕೂಡ ಹೈದರಾಬಾದಿಗೆ ಹೋಗೋಣ. ಅದೇ ಸಮಯ ರೆಬೇಕಾಳಾದ್ರೆ ತನ್ನ ಗಂಡನಿಗೆ ಕಾಲ್ ಮಾಡಿಬಿಟ್ಟು, ಮಗಳು ಏನ್ ಮಾಡ್ತಿದ್ದಾಳೆ, ಅವಳು ಇಲ್ಲಿದ್ದಾಳೆ,
ಏನು ನಿನ್ನ ಶಬ್ದದಲ್ಲಿ ಏನು ಚೇಂಜಸ್ ಇದೆ? ಅದು ನಿನ್ನೆ ಕಾಣೆಯಾದ ಹುಡುಗಿಯ ಬಾಡಿನ ಇವಾಗಷ್ಟೇ ಕಂಡು ಹಿಡಿದ್ವಿ. ಮಗಳನ್ನ ಚೆನ್ನಾಗಿ ನೋಡ್ಕೊಳ್ಳಿ. ಅದೇ ಸಮಯ ಡಾಕ್ಟರ್ ಪ್ರಸಾದ್ ಅವರ ಕಂಡೀಷನ್ ಅನ್ನ ಚೆಕ್ ಮಾಡ್ತಾ ಇರ್ತಾರೆ. ಅವಾಗ ರೆಬೇಕಾ ಅಲೆಗೆ ಬಂದ್ಬಿಟ್ಟು ಅವರ ಕಂಡೀಷನ್ ಏನು, ಇವಾಗ್ಲೂ ಸಹ ಪ್ರಜ್ಞೆ ಬಂದಿಲ್ಲ, BP ತುಂಬಾನೇ ವೇರಿ ಆಗ್ತಾ ಇದೆ, ಬದುಕ್ತಾರೆ ಅಂತಾನೆ ಹೇಳಕ್ಕೆ ಆಗುವುದಿಲ್ಲ. ಹಾಗಾದ್ರೆ ಅವರು ಕಣ್ಣು ತೆರೆದ್ರೆ ಬೇಗನೆ ನನಗೆ ಇನ್ಫಾರ್ಮ್ ಮಾಡಿ, ನಾವು ಹೊರಗಡೆನೆ ಇರ್ತೀವಿ. ಹಾಗೆ ರೆಬೇಕಾ ಡ್ರೈವರ್ ಜೊತೆ ವಿಚಾರಿಸಿದಾಗ, ಮೇಡಮ್ ನಿನ್ನೆ ರಾತ್ರಿ ಮಗಳನ್ನ ನೋಡ್ಬೇಕು ಅಂತ ಬಂದಿರೋದು, ತುಂಬಾನೇ ಪಾಪ ವ್ಯಕ್ತಿ, ಅವರಿಗೆ ಎಷ್ಟು ಮಕ್ಕಳಿದ್ದಾರೆ, ಅವಳೊಬ್ಳೆ ಮಗಳು. ನೀವು ಮನೆಯವರಿಗೆಲ್ಲ ವಿಷಯ ತಿಳಿಸಿದ್ರ? ಹೂ ತಿಳಿಸ್ದೆ. ಅದಿರ್ಲಿ, ಮಗಳು ಟ್ಯಾಂಕ್ ಹತ್ತಿರನೇ ಇದ್ದಾರೆ ಅಂತ ಅವರಿಗೆ ಹೇಗೆ ಗೊತ್ತಾಯ್ತು? ಅದು ನನಗೆ ಗೊತ್ತಿಲ್ಲ ಮೇಡಮ್, ನಾವು ಅಲ್ಲಿಂದ ಇಳಿದ ನಂತರ ಮಗಳಿಗೆ ಕಾಲ್ ಮಾಡಿ ಸಿಗ್ಲಿಲ್ಲ, ಹಾಸ್ಟೆಲ್ಗೆ ಬಂದು ಮಗಳನ್ನ ಕಾಣಿಸ್ತಾ ಇರ್ಲಿಲ್ಲ. ಸಡನ್ ಆಗಿ ಅಲ್ವಾ ಅವರು ಮೇಲ್ಗಡೆಗೆ ಹೋಗಿರೋದು. ಕೊನೆಗೆ ಮಗಳನ್ನ ಕಂಡು ಹಿಡಿದ್ರು. ಅವಾಗ ರೆಬೇಕಾಳಿಗೆ ಏನೋ ಡೌಟ್ ಬಂದ್ಬಿಟ್ಟು ಅವರ ಫ್ಯಾಮಿಲಿಯವರು ಬಂದ್ರೆ ನನಗೆ ತಿಳಿಸಿ ಅಂತ ಎಸ್ಸೆಯನ್ನ ಕರ್ಕೊಂಡು ಸ್ವಾತಿಯನ್ನ ಪೋಸ್ಟ್ ಮಾರ್ಟಮ್ ಮಾಡೋ ಅಲ್ಲಿಗೆ ಹೋಗ್ಬಿಟ್ಟು, ಏನಾಯ್ತು ಮೇಡಮ್ ಇನ್ನೂ ಸಹ ಶುರು ಮಾಡ್ಲಿಲ್ಲ, ಯಾಕೆ ಡಾಕ್ಟರ್ ಇನ್ನೂ ಪೋಸ್ಟ್ ಮಾರ್ಟಮ್ ಮಾಡ್ಲಿಲ್ಲ? ಅದಕ್ಕೆ ಒಂದು 3 ಗಂಟೆ ನೀವು ಕಾಯ್ಬೇಕಾಗುತ್ತದೆ. ಅವಾಗ ಕೋಪ ಬಂದ ರೆಬೇಕಾ, ಈ ಒಂದು ಕೇಸ್ ಎಷ್ಟು ಸೆನ್ಸಿಟಿವ್ ಅಂತ ನಿಮಗೆ ಗೊತ್ತಾ? ಅವಾಗ ಡಾಕ್ಟರ್ ಆದ್ರೆ ಇಲ್ಲಿ ಬೇರೆ 2 ಬಾಡಿಗಳಿವೆ, ಅದರಲ್ಲಿ ಒಂದು ಆಕ್ಸಿಡೆಂಟ್ ಹಾಗೂ ಇನ್ನೊಂದು ಆತ್ಮಹತ್ಯೆ ಮಾಡ್ಕೊಂಡಿರೋದು. ACP ಹಾಗೂ DCP ಕಾಲ್ ಮಾಡಿಬಿಟ್ಟು ಆದಷ್ಟು ಬೇಗ ರಿಪೋರ್ಟ್ ಕೊಡಕ್ಕೆ ಹೇಳಿದ್ದಾರೆ. ಅದೇ ತರ ನಿಮಗೂ ಸಹ ಅರ್ಜೆಂಟ್ ಇದೆ ಅಂತ ನನಗೆ ಗೊತ್ತು. ಇಲ್ಲಿ ನಿಲ್ಲುವಾಗ್ಲೇ ನಿಮಗೆ ಆ ಒಂದು ವಾಸನೆ ತಡ್ಕೊಳಕ್ಕೆ ಆಗ್ತಿಲ್ಲ ಅಲ್ವಾ? ಇಲ್ಲಿ ನಿಂತ್ಬಿಟ್ಟೆ ನಾನು ಪೋಸ್ಟ್ ಮಾರ್ಟಮ್ ಮಾಡಿ ಏನು ತಪ್ಪಿಲ್ಲದೆ ರಿಪೋರ್ಟ್ ಅನ್ನ ಕೊಡ್ಬೇಕಾಗಿರೋದು. ಅದಕ್ಕೋಸ್ಕರ ಸ್ವಲ್ಪ ಹೊತ್ತು ಕಾಯಲೇಬೇಕು. ವಿಷಯ ತಿಳಿದಾಗ ಐ ಆಮ್ ರಿಯಲಿ ಸಾರಿ. ಅದು ಪರವಾಗಿಲ್ಲ, ನಾನು ಆದಷ್ಟು ಬೇಗ ಮಾಡ್ಬಿಟ್ಟು ನಿಮ್ಮನ್ನ ಕರೆಸ್ತೀನಿ. ಹೋಗೋ ದಾರಿಯಲ್ಲಿ SI ಜೊತೆ ಎಂಕ್ವೈರಿಗಿರುವ ಎಲ್ಲರನ್ನ ಕರೆಸಿದಿರಲ್ವಾ? ಎಲ್ಲ ಓಕೆ ಆಗಿದೆ ಮೇಡಮ್. ಹಾಗೆ ಸ್ಟೇಷನ್ಗೆ ಹೋಗುವಾಗ ಎಲ್ಲರೂ ಹೊರಗಡೆ ವೇಟ್ ಮಾಡ್ತಾ ಇರ್ತಾರೆ. ಒಳಗಡೆ ಹೋಗ್ಬಿಟ್ಟು ಫಸ್ಟ್ ಸ್ವಾತಿದು ಟೀಮ್ ಲೀಡರ್ನ ಕರೆಸಿ, ಅವಳ ಬಗ್ಗೆ ನಿನಗೆ ಏನೆಲ್ಲ ಗೊತ್ತು? ಅವನಾದ್ರೆ ಹೆದರಿ ಬಿಟ್ಟು, ಮೇಡಮ್ ನನಗೆ ಹೆಚ್ಚೇನು ಗೊತ್ತಿಲ್ಲ, ಮೊದಲನೇ ದಿನ ಅವಳು ಸ್ವಲ್ಪ ಲೇಟ್ ಆಗಿನೇ ಕೆಲ್ಸಕ್ಕೆ ಬಂದಿರೋದು, ತಾನು ಹೆದರ್ಬೇಡ ನಾವೆಲ್ಲರೂ ಹೀಗೆ ಅಂತ ಹೇಳ್ಬಿಟ್ಟು ಅವಳಿಗಿರೋ ಡೆಸ್ಕ್ ಅನ್ನ ತೋರಿಸಿ ಕೆಲಸವನ್ನ ಹೇಳ್ಕೊಡ್ತಾನೆ. ಮೇಡಮ್ 2 ದಿನಗಳಲ್ಲಿ ಅವಳು ಎಲ್ಲಾ ವಿಷಯಗಳನ್ನ ಕಲಿತಳು. ಸಾಧಾರಣ ಗತಿಯಲ್ಲಿ 6-7 ತಿಂಗಳು ಬೇಕು ಬಾಕಿ ಇರೋರಿಗೆ ಕಲಿಯಕ್ಕೆ, ಆದರೆ 1 ತಿಂಗಳಲ್ಲಿ ಅವಳು ಎಲ್ಲರಿಗಿಂತ ಪ್ರೋ ಆದಳು. ಆದ್ರೆ ಕೊನೆ ದಿನ ಅವಳು ಆಫೀಸ್ಗೆ ಬಂದಾಗ ಏನೋ ಬೇಜಾರ್ನಲ್ಲಿ ಇದ್ಲು ಅನ್ಸುತ್ತದೆ. ಅವಳನ್ನ ನಾನು ಕರೆದ್ರೂ ಸಹ ಅವಳು ನನ್ನನ್ನ ನೋಡ್ಲಿಲ್ಲ. ಹಾಗೆ ಸ್ವಲ್ಪ ಜೋರಾಗಿ ಕರೆದಾಗ ಅವಳು ನೋಡಿದ್ಲು. ಏನು ಅಂತ ಕೇಳಿದ ನನಗೆ ಸ್ವಲ್ಪ ತಲೆನೋವು ಅಂತ ಹೇಳಿದಳು. ನಾನು ಕ್ಯಾಬಿನ್ಗೆ ಕರೆಸಿಬಿಟ್ಟು, ನಿನಗೆ ಏನಾಯ್ತು? ವರ್ಕ್ ಮಾಡಿರುವ ಟೆಸ್ಟಿಂಗ್ ಕೋಡನ್ನೇ ಹೀಗೆ ತಪ್ಪು ಮಾಡಿದ್ಯಾ? ಆಫೀಸ್ ನಲ್ಲಿ ಏನಾದ್ರೂ ತೊಂದರೆ ಇದೆಯಾ? ನಿನ್ನ ಅಪ್ಪ ಎಷ್ಟು ಕಷ್ಟಪಟ್ಟು ನಿನ್ನ ಈ ಕೆಲಸಕ್ಕೆ ಕಳಿಸ್ತಿರೋದು ಅಂತ ನಿನಗೆ ಗೊತ್ತಲ್ವಾ? ಅವಾಗ ಅವಳಾದ್ರೆ ಆಫೀಸ್ ನಲ್ಲಿ ನನಗೇನು ಪ್ರಾಬ್ಲಮ್ ಇಲ್ಲ. ಅವನು ರೆಬೇಕಾಳ ಜೊತೆ ಹೇಳ್ತಾನೆ, ಮೇಡಮ್ ನಾನು ನೋಡಿದ ಸ್ವಾತಿ ಹೀಗೆ ಅಲ್ಲ, ಅವಳ ಒಳಗಡೆ ಏನೋ ಒಂದು ದೊಡ್ಡ ದುಃಖವಿತ್ತು. ಅವಾಗ ರೆಬೇಕಾಳಾದ್ರೆ, ಕಂಪನಿಗೆ ಬರುವ ಎಲ್ಲರನ್ನು ನೀವು ಹೀಗೆ ನೋಟ್ ಮಾಡ್ತೀರಾ? ಕೆಲಸ ಮಾಡಕ್ಕೆಲ್ಲ ಟೈಮ್ ಸಿಗುತ್ತದ? ಅದು ಮೇಡಮ್ ನಮ್ಮ ಟೀಮ್ ಅವರಲ್ವಾ, ಹಾಗೆ ನೋಡಿದಷ್ಟೇ. ಹ್ಞೂ ಸರಿ, ನಿನ್ನ ನಂಬರ್ ಕೊಟ್ಬಿಟ್ಟು ಇಲ್ಲಿಂದ ಹೊರಡು. ಅದೇ ಸಮಯ ನಮ್ CI ಆದ್ರೆ ಹೊರಗಡೆ ಬಂದು ನಿಂತಿರುವ ವಾರ್ಡನನ್ನಾಗ್ಲಿ ಬಾಕಿರೋವರನ್ನಾಗ್ಲಿ ಒಳಗಡೆಗೆ ಕರೆಯೋದೇ ಇಲ್ಲ, ಯಾರಿಗೂ ಏನು ಗೊತ್ತಾಗೋದಿಲ್ಲ. ಅದೇ ಸಮಯ ಹೈದರಾಬಾದ್ಗೆ ಬರ್ತಿದ್ದ ಚಿಕ್ಕಪ್ಪಂದಿರು ಡ್ರೈವರ್ಗೆ ಕಾಲ್ ಮಾಡಿ ಕೇಳ್ತಾನೆ, ಅಣ್ಣ ಇವಾಗ ಹೇಗಿದ್ದಾನೆ? ಇಲ್ಲಿಯವರೆಗೆ ಪ್ರಜ್ಞೆ ಬರ್ಲಿಲ್ಲ, ಮತ್ತೆ ಮಗಳನ್ನ ಪೋಸ್ಟ್ ಮಾರ್ಟಮ್ ಮಾಡ್ಬೇಕು ಅಂತಾನೆ ಇವರು ಹೇಳ್ತಿದ್ದಾರೆ. ಇದು ಕೇಳಿದಾಗ ಆ ತಾಯಿ ಹಾಗೂ ಆ ಕುಟುಂಬದವರಿಗೆ ಸಹಿಸಕ್ಕೆ ಆಗುವುದಿಲ್ಲ. ಮಗಳ ಮೈಗೆ ಗಾಯವಾಗುವುದನ್ನ ನೆನೆಸ್ಕೊಂಡು ಅವಾಗ SI CI ಜೊತೆ, ಯಾಕೆ ಮ್ಯಾಮ್ ಯಾರ ಜೊತೆನೂ ಏನು ಕೇಳ್ತಾ ಇಲ್ಲ? ಇವರಲ್ಲಿ ಯಾರು ಇದನ್ನ ಮಾಡಿರೋದಂತ ಗೊತ್ತಾಗ್ಬೇಕಂದ್ರೆ ಇಷ್ಟು ಬೇಗ ಅವ್ರ ಜೊತೆ ಕೇಳಿದ್ರೆ ಆಗೋದಿಲ್ಲ. ಸ್ವಲ್ಪ ಹೊತ್ತು ವೇಟ್ ಮಾಡುವಾಗ ಮೆಲ್ಲೆ ಮೆಲ್ಲೆ ಅವರ ಒಳಗಡೆ ಇರುವ ಭಯ ಮುಖದಲ್ಲಿ ಕಾಣಿಸುತ್ತದೆ. ನಂತರ ನಾನು ಕ್ವಶನ್ ಕೇಳುವಾಗ ಖಂಡಿತವಾಗಿಯೂ ಅವರ ನಾಲಿಗೆ ಸ್ಲಿಪ್ ಆಗುತ್ತದೆ, ನಿಜಾವಸ್ಥೆ ಹೊರಗಡೆ ಬರುತ್ತದೆ. ನನ್ನ ಇನ್ವೆಸ್ಟಿಗೇಷನ್ ರೀತಿ ಇದು. ಒಂದ್ ಕೆಲ್ಸ ಮಾಡು, ಸೆಕ್ಯೂರಿಟಿ ಜೊತೆ ಒಳಗಡೆ ಬರಕ್ಕೆ ಹೇಳು. ಅಲ್ಲ, ನಿಮಗೆ ಇಷ್ಟು ವಯಸ್ಸಾಯ್ತಲ್ವಾ, ರೆಸ್ಟ್ ತೆಗಿಬೇಕಾಗಿರುವ ಈ ಟೈಮ್ ನಲ್ಲಿ ಯಾಕೆ ಕೆಲಸ ಮಾಡ್ತಿದ್ದೀರಾ? ನನಗೆ ಮಕ್ಕಳು ಇಲ್ಲ, ನನ್ನ ಹೆಂಡತಿಗಾದ್ರೆ ತುಂಬಾನೇ BP ಜಾಸ್ತಿ, ಹಾಗೆ ಅವಳಿಗೆ ಕೆಲಸಕ್ಕೆ ಹೋಗಕ್ಕೆ ಆಗೋದಿಲ್ಲ. ಆದ್ರಿಂದನೇ ಮತ್ತೆ ಹಾಸ್ಟೆಲ್ ನಲ್ಲಿರುವ ಹುಡುಗಿಯರು ಹೇಗೆ ಲೇಟ್ ಆಗಿ ಬರೋದು, ಯಾರ ಜೊತೆ ಆದ್ರೂ ಸುತ್ತಾಡೋದು, ಏನಾದ್ರೂ ಜಗಳ ಮಾಡೋದು, ಈ ತರ ಎಲ್ಲ ಇದೆಯಾ? ಕೆಲವು ಮಕ್ಕಳೆಲ್ಲ ಹಾಗಿದ್ದಾರೆ ಮೇಡಮ್, ಆದ್ರೆ ಸ್ವಾತಿ ಹಾಗೆ ಆಗಿರ್ಲಿಲ್ಲ. ಬೆಳಿಗ್ಗೆ ಬೇಗನೆ ಕೆಲಸಕ್ಕೆ ಹೋಗ್ತಾಳೆ, ಕೆಲಸ ಬಿಟ್ಟ ತಕ್ಷಣ ರೂಮ್ಗೆ ಬರ್ತಾಳೆ. ಅದೇ ತರ ಹಾಸ್ಟೆಲ್ ನಲ್ಲಿರುವ ಕೆಲವು ಜನರು ಯಾರ ಜೊತೆ ಆದ್ರೂ ಕೆಲ್ಸಕ್ಕೆ ಹೋಗ್ತಾರೆ, ಅವರೇ ಬಂದು ಡ್ರಾಪ್ ಮಾಡ್ತಾರೆ. ಆದ್ರೆ ಸ್ವಾತಿ ಇಲ್ಲಿಯವರೆಗೆ ಆತರ ಏನು ಮಾಡ್ಲಿಲ್ಲ. ಹಾಗಾದ್ರೆ ಕೊನೆಯ ದಿನ ಸ್ವಾತಿ ಆಫೀಸ್ಗೆ ಹೋಗುವಾಗ ಹೇಗಿದ್ದಳು?
ತುಂಬಾ ಖುಷಿಯಾಗಿದ್ದಳು ಮ್ಯಾಮ್. ಏನು ತುಂಬಾ ಖುಷಿಯಾಗಿದ್ಲ? ಹೌದು ಮೇಡಮ್, ಬೆಳಿಗ್ಗೆ ಆಫೀಸ್ಗೆ ಹೋಗುವಾಗ ಇವತ್ತು ನನಗೆ ಸಂಬಳ ಬರುವ ದಿನ. ಸಂಬಳ ಕೇಳ್ಕೊಂಡು ಹಾಗೆ ಫುಲ್ ನನ್ನ ತಂದೆ ಕೈಗೆ ಕೊಡ್ಬೇಕು. ತಂದೆಗಾದ್ರೆ ಅದು ನೋಡುವಾಗ ತುಂಬಾ ಹೆಮ್ಮೆ ಆಗುತ್ತದೆ. ಊರವ್ರ ಜೊತೆ ಎಲ್ಲ ಹೇಳ್ಕೊಳ್ತಾರೆ, ಅದು ತುಂಬಾನೇ ಚೆನ್ನಾಗಿರುತ್ತದೆ. ಅವಾಗ ಸೆಕ್ಯೂರಿಟಿ ಕೂಡ ನೀನು ಹೇಳ್ತಿರೋದು ಕೇಳುವಾಗ್ಲೇ ತುಂಬಾ ಚೆನ್ನಾಗಿದೆ. ಅದೇನ್ ಗೊತ್ತಾ, ನನ್ನ ಸಂಬಳ ಫುಲ್ ಅಪ್ಪನ ಕೈಯಲ್ಲಿ ಕೊಡುವಾಗ ಅಪ್ಪನಿಗೆ ನನ್ನ ಮೇಲೆ ಇರುವ ನಂಬಿಕೆ ಜಾಸ್ತಿ ಆಗುತ್ತದೆ. ಮತ್ತೆ ಮಾಮ, ನಾನು ಸಂಜೆ ಸ್ವಲ್ಪ ವೆಜ್ ಬಿರಿಯಾನಿ ಮಾಡ್ತಿದ್ದೀನಿ, ನೀವು ಸಹ ಬರ್ಬೇಕಾಯ್ತಾ? ಕೆಲಸಕ್ಕೆ ಹೋಗಿ ಬರುವಾಗ ಸಂಜೆ ಅವಳ ಮುಖದಲ್ಲಿ ಏನೋ ತುಂಬಾ ಬೇಜಾರಿತ್ತು. ಅವಾಗ ಸಿಐ ಕೂಡ ಸರಿ ನಾನು ಕರೆಸ್ತೀನಿ. CISA ಜೊತೆ ಬೆಳಿಗ್ಗೆ ತುಂಬಾ ಖುಷಿಯಿಂದ ಹೋದವಳು ಸಂಜೆ ಬರುವಾಗ ತುಂಬಾ ಡಲ್ ಆಗಿದ್ಲಲ್ವಾ? ಆಫೀಸ್ ನಿಂದ ಹಾಸ್ಟೆಲ್ಗೆ ತಲುಪಕ್ಕೆ ಎಷ್ಟು ನಿಮಿಷ ಬೇಕಾಗುತ್ತದೆ? ಅವಾಗ SI ಕೂಡ ಮ್ಯಾಕ್ಸಿಮಮ್ ಒಂದು 20 ನಿಮಿಷ ಸಾಕಾಗುತ್ತದೆ. ಟೈಮ್ ನೋಡುವಾಗ ಅವಳು 40 ನಿಮಿಷ ಕಳೆದೆ ಬಂದಿರ್ತಾಳೆ. ಅಂದ್ರೆ 20 ನಿಮಿಷ ಲೇಟ್. ಆ ಒಂದು 20 ನಿಮಿಷ ಅವಳು ಎಲ್ಲಿ ಹೋಗಿದ್ದಳು? ಬರೋ ದಾರಿಯಲ್ಲಿ ಅವಳಿಗೆ ಏನಾಗಿತ್ತು? ಇಲ್ಲೇನೆ ನೆಕ್ಸ್ಟ್ ಎಪಿಸೋಡ್ ಮುಕ್ತಾಯವಾಗುತ್ತದೆ. ಇನ್ನು ಮುಂದೆನೆ ಈ ಸೀರೀಸ್ ನಲ್ಲಿರುವ ಒಂದೊಂದು ಟ್ವಿಸ್ಟ್ ಗಳು ರಿವೀಲ್ ಆಗುತ್ತದೆ. ಅದನ್ನ ನಾವು ನೆಕ್ಸ್ಟ್ ಪಾರ್ಟ್ ನಲ್ಲಿ ನೋಡುವ. ಇಲ್ಲಿಯವರೆಗೆ ನಿಮಗೆ ಕತೆ ಇಷ್ಟವಾಯ್ತಂದ್ರೆ ಇವಾಗ್ಲೇ ವಿಡಿಯೋಗೆ ಒಂದು ಲೈಕ್ ಮಾಡಿ. ನೆಕ್ಸ್ಟ್ ಪಾರ್ಟ್ ನೋಟಿಫಿಕೇಶನ್ ಬೇಗನೆ ಸಿಗೋಕೋಸ್ಕರ ಇವಾಗ್ಲೇ ನನ್ನ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗಾದ್ರೆ ಅಲ್ಲಿಯವರೆಗೂ ಬಾಯ್.